ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ವಾರ ಯಾವೆಲ್ಲ ಕನ್ನಡ ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ ಅಂತ ನೋಡೋಣ. ಜೊತೆಗೆ ಕನ್ನಡ ಸಿನಿಮಾದ ಕೆಲವು ಸುದ್ದಿಗಳನ್ನ ಕೇಳೋಣ. SP ಪ್ರೊಡಕ್ಷನ್ಸ್ ರವರ ಪಂಚಮುಖಿ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಚಂದ್ರು ಆಚಾರ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ತಾರಾಗಣದಲ್ಲಿ ಚಂದ್ರು ಆಚಾರ್ ಅವರು, ಸ್ಫೂರ್ತಿ ಅವರು ಹಾಗೂ ಸಂದೀಪ್ ಶೆಟ್ಟಿ ಅವರು ಕಾಣಿಸ್ಕೋತಾರೆ. ರೈತರ ಮಕ್ಕಳಿಗೆ ಹೆಣ್ಕೊಡಿ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಕೆಂಪ್ರಾಮ್ ಹಡಿಯಾಳ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ತಾರಾಗಣದಲ್ಲಿ ಕಾಣಿಸ್ಕೊತಾ ಇರೋರು ಜಗದೀಶ್ ಅವರು, ಜೈ ಅಮೋಘ್ ದಾಸ್ ಅವರು ಹಾಗೂ ದಿವ್ಯಶ್ರೀ ಅವರು. ರಕ್ಷಕ 2 ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಜಯ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶಿವ್ ಸುರೇಶ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ತಾರಾಗಣದಲ್ಲಿ ಕಾಣಿಸ್ಕೊತಾ ಇರೋರು ವಿಜಯ್ ಕುಮಾರ್ ಹಾಗೂ ರಾಧಿಕಾ ನಾಯಕ್ ಅವರು. ಬಲರಾಮನ ದಿನಗಳು ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಪದ್ಮಾವತಿ ಅವರು ಹಾಗೂ ಶ್ರೇಯಸ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ದೇಶನದ ಜವಾಬ್ದಾರಿಯನ್ನು KM ಚೈತನ್ಯ ಅವರು ಹೊತ್ಕೊಂಡಿದ್ದಾರೆ. ಬಹುದೊಡ್ಡ ತಾರಾಗಣನೇ ಹೊಂದಿದೆ ಈ ಚಿತ್ರ. ವಿನೋದ್ ಪ್ರಭಾಕರ್ ಅವರು, ಪ್ರಿಯಾ ಆನಂದ್ ಅವರು, ಆಶೀಶ್ ವಿದ್ಯಾರ್ಥಿ ಅವರು, ಶರತ್ ಲೋಹಿತಾಶ್ವ ಹಾಗೂ ಅತುಲ್ ಕುಲಕರ್ಣಿ ಮತ್ತು ಇನ್ನೂ ಇತರರು ಇದ್ದಾರೆ ಈ ಸಿನಿಮಾದಲ್ಲಿ. ಮೋಡ ಕವಿದ ವಾತಾವರಣ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸಿಂಪಲ್ ಸುನಿ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀರಂಗರಾಜು ಅವರು, ರಮೇಶ್ ಮೈಸೂರ್, ರಮೇಶ್ ಗೋವಾ ಹಾಗೂ ಲೋಕೇಶ್ ಬೆಲವಾಡಿ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಶೀಲನ್ ಅವರು, ಮೋಕ್ಷ ಕುಶಾಲ್ ಅವರು ಹಾಗೂ ಸಾತ್ವಿಕಾ ಅವರು. ಅಂಬರಗುಡ್ಡದ ಪ್ರಚಂಡ ಪುಟಾಣಿಗಳು ಎಂಬ ಒಂದು ಮಕ್ಕಳ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಷ್ಣು ತೇಜು ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ದಿವಾಕರ್ ಅವರು ಹೊತ್ಕೊಂಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ತನಿಷಾ, ಚಂದನ್, ಗೀತಾಲಿ ಹಾಗೂ ಖುಷಿ ಅವರು. ಬಾಸ್ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿ ಲವಾ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ತನುಷ್ ಶಿವಣ್ಣ ಅವರು ಹೊತ್ಕೊಂಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ತನುಷ್ ಶಿವಣ್ಣ ಅವರು, ಪಾಯಲ್ ಚಂಗಪ್ಪ ಹಾಗೂ ಸಂದೀಪ್ ನೀನಾಸಂ ಅವರು. ಅಜಯ್ ರಾವ್ ಹಾಗೂ ಬೃಂದಾ ಆಚಾರ್ಯ ನಟನೆಯ ಪಾರ್ಟ್ನರ್ ಎಂಬ ಚಿತ್ರೀಕರಣ ಮುಗಿಸಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಸುಮಾರು ಸರ್ತಿ ಪೋಸ್ಟ್ಪೋನ್ ಆದಂಥ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಕಡೆಗೂ ತನ್ನ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದೆ. ಅದು 26ನೇ ಆಗಸ್ಟ್ 2026 ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಅಯೋಗ್ಯ 2 ಎಂಬ ಚಿತ್ರದ ಆಡಿಯೋ ರೈಟ್ಸ್ ಆನಂದ್ ಆಡಿಯೋ ಅವರು ತಗೊಂಡಿದ್ದಾರೆ. ದೇವಿ ಮಹಾತ್ಮೆ ಎಂಬ ಚಿತ್ರದ ಟೀಸರ್ ಲಾಂಚ್ ಆಗಿದೆ. ನೀವು ಯೂಟ್ಯೂಬಲ್ಲಿ ಅದನ್ನ ಕಣ್ತುಂಬ್ಕೋಬಹುದು. ಪ್ರೇಮದ ಊರಲ್ಲಿ ಎಂಬ ಚಿತ್ರದ ಅವ್ವನಂತೆ ಅಪ್ಪಾನು ಅನ್ನೋ ಒಂದು ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ತಾವೆಲ್ಲ ಅಲ್ಲಿ ನೋಡ್ಬೋದು. ಉತ್ತರ ಕರ್ನಾಟಕದ ಹುಲಿಬೀರ ಎಂಬ ಚಿತ್ರದ ಜಿಗ್ರಿ ದೋಸ್ತ ಎಂಬ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಿ, ಉಳಿಸಿ, ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮಸ್ಕಾರ. सुखी भव।